ಸೊ ಗೈಸ್ ಇವಾಗ ಸ್ಟಾರ್ಟ್ ಮಾಡ್ತಾನೆ ಗೈಸ್ ಕೊನೆಗೂ ನನ್ನ ಮಗ ಬಸ್ಗೆ ಹೊಡೆದ್ಬಿಟ್ಟ ರೋಡಲ್ಲಿ ಇರೋರೆಲ್ಲ. ಸೊ ಅವನು ನಾಟ್ ಇಂಟ್ರೆಸ್ಟೆಡ್ ಅಂತ. ಹಾಯ್ ಹಲೋ ನಮಸ್ಕಾರ, ಎಲ್ರು ಹೆಂಗಿದ್ದೀರಾ? ನಾನಂದು ಸೂಪರ್ ಆಗಿದ್ದೀನಿ. ಸುಮಾರು ತಿಂಗಳುಗಳಾಗಿತ್ತು ವಿಡಿಯೋ ಮಾಡಿ. ಸೊ ಇವತ್ತು ಇನ್ಮೇಲೆ ವಿಡಿಯೋಸ್ಗಳು ಬರ್ತಾ ಇರುತ್ತೆ. ಸೊ ಇವತ್ತೇನು ಕಂಟೆಂಟ್ ಅಂದರೆ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ತೊಗೊಬಂದಿದ್ದೀನಿ ನಿಮ್ಮ ಮುಂದೆ. ಯಾವ ಥರ ಅಂತಂದರೆ ಇವತ್ತು ನಮ್ಮ ಹುಡುಗ ಕಿಡೋ ಒಬ್ಬ ಇದ್ದಾನೆ, ಮತ್ತು ಭಗವತ್ ಒಬ್ಬ ಇದ್ದಾನೆ. ಸೊ ಇವತ್ತು MG ರೋಡ್ಗೆ ಬಂದಿದ್ದೀವಿ, ಒಂದು ವ್ಲಾಗ್ ಮಾಡ್ತಾ ಇದೀವಿ. ನಿಮ್ಮನ್ನ ತಡೆದಿರುವವರು ಯಾರು? ಯಾವ ಥರ ಅಂತಂದರೆ ಕಿಡೋ ನನಗೆ ಏನು ಚಾಲೆಂಜ್ ಕೊಡ್ತಾನೋ ನಾನು ಅವ್ನಿಗೆ ಏನು ಚಾಲೆಂಜ್ ಕೊಡ್ತೀನಿ ಅದನ್ನ ಎಕ್ಸೆಪ್ಟ್ ಮಾಡಿ ಆ ಚಾಲೆಂಜ್ನ ಮಾಡಬೇಕು. ಸೊ ಗೈಸ್ ಬನ್ನಿ ಇವತ್ತು ಚಾಲೆಂಜ್ ಸ್ಟಾರ್ಟ್ ಮಾಡೋಣ. ಈಗ ಯಾವ ಥರ ಚಾಲೆಂಜ್ ಅಂತಂದರೆ ಕಿಡೋ, ನಾನು ನಿಮ್ಗೆ ಏನು ಚಾಲೆಂಜ್ ಕೊಡ್ತೀನಿ ಆ ಚಾಲೆಂಜ್ ಮಾಡಬೇಕಪ್ಪ. ಖಂಡಿತವಾಗ್ಲೂ ಮಾಡ್ತೀವಿ. ಖಂಡಿತವಾಗ್ಲೂ ಮಾಡ್ತೀಯಾ? ಗೈಸ್ ಇವತ್ತು ನಾನು ನಮ್ಮ ಹುಡುಗಂಗೆ ನಾನು ಏನು ಚಾಲೆಂಜ್ ಕೊಡ್ತೀನೋ ಅವ್ನು ಮಾಡಬೇಕು. ಫಸ್ಟು ಎಡ್ಡು ಟೈಲ್ ಎಬ್ಬಿಸೋಣ. ಏನಕ್ಕಂದ್ರೆ ಅವನು ಫಸ್ಟ್ ಆಗ್ಬಾರ್ದು, ನಾನು ಫಸ್ಟ್ ಆಗ್ಬಾರ್ದು. ನಾನು ಅವ್ನಿಗೆ ಫಸ್ಟ್ ಕೊಟ್ಬಿಡ್ತೀನಿ ಅಂದ್ರೆ ಯಾಕಪ್ಪ ನೀನೇ ಫಸ್ಟ್ ಅಂತ ಹೇಳ್ಬಿಡ್ತಾನೆ. ಎಡ್ಡು ಟೈಲ್ ಎಬ್ಬಿಸಿ ಹೆಡ್ ಯಾರ್ದು ಟೈಲ್ ಯಾರ್ದು ಅನ್ಕೊಂಡು ಚೆಕ್ ಮಾಡ್ಕೊಂಡು ಸೊ ಬನ್ನಿ ಫಸ್ಟು ಚಾಲೆಂಜ್ ಕೊಟ್ಬಿಡೋಣ. ಯಾರು ಗೆಲ್ತಾರ ಅಂತ. ಗೈಸ್ ಇವಾಗ ನನ್ನ ಹತ್ರ ₹1 ಕಾಯಿನ್ ಇದೆ. ಈ ಕಾಯಿನ್ ಇಟ್ಕೊಂಡು ಎಬ್ಬಿಸ್ಬೇಕು. ಸೊ ಹೆಡ್ ಯಾರ್ದು ಟೈಲ್ ಯಾರ್ದು ಅಂತ ನೋಡೋಣ, ಬನ್ನಿ ಎಬ್ಬಿಸೋಣ. ನೋಡ್ಕೊಂಡ್ಬಿಡ್ತಾನೆ. ಎಡ್ಡ ಟೈಲ್ ಹೇಳಪ್ಪ. ಗೈಸ್ ಏನ್ ಹೇಳೋಣ ಗೊತ್ತಾಗ್ತಿಲ್ವಲ್ಲ. ಈಗ ಎಡ್ಡಾದ್ರೆ ನಾನು ಚಾಲೆಂಜ್ ಕೊಡ್ತೀನಿ, ಟೈಲ್ ಆದ್ರೆ ಇವ್ನು ನನಗೆ ಚಾಲೆಂಜ್ ಕೊಡ್ಬೇಕು. ಏನ್ ಕೊಡ್ತಾನೋ ಗಾಯ್ಸ್ ಈಗ ಹೆಂಗೆ ಅಂತಂದ್ರೆ ನಾನು ನಿಮ್ಗೆ ಏನ್ ಡೇರ್ ಕೊಡ್ತೀನೋ, ಇವಾಗ ನಾನು ಇವ್ನಿಗೆ ಏನ್ ಡೇರ್ ಕೊಡ್ತೀನೋ ಅವ್ನಿಗೆ ಏನ್ ಚಾಲೆಂಜ್ ಕೊಡ್ತೀನೋ ಆ ಚಾಲೆಂಜ್ ನ ಮಾಡ್ಬೇಕು. ಯಾವ ತರ ಬೇಕಾದ್ರೂ ಕೊಡ್ಬೋದು. ಇವಾಗ ಇವ್ನ ನನ್ಗೆ ಯಾವ ತರ ಬೇಕಾದ್ರೂ ಕೊಡ್ಬೋದು. ಹೇಳಪ್ಪ ಟೈಲ್. ಟೈಲು ಈಗ ನಾನು ಇವನ್ನ ಚಾಲೆಂಜ್ ಕೊಟ್ಬಿಟ್ಟ. ನಾನ್ ಗೆದ್ದಿದ್ದೀನಿ, ಇವ್ನಿಗೆ ಚಾಲೆಂಜ್ ಕೊಡ್ತಿದ್ದೀನಿ. ಸೊ ಗೈಸ್ ಇವಾಗ ನಾನು ಸೋತ್ಬಿಟ್ಟೆ, ನಮ್ಮ ಹುಡುಗ ಗೆದ್ಬಿಟ್ಟ. ಅವನು ಇವಾಗ ಏನ್ ಚಾಲೆಂಜ್ ಕೊಡ್ತಾನೋ ಇವಾಗ ನಾನು ಆ ಚಾಲೆಂಜ್ ಮಾಡ್ಬೇಕು. ಏನಪ್ಪ ಕೊಡ್ತೀವಿ ಇವಾಗ ಚಾಲೆಂಜು? ರೆಡಿನಾ ವಿಕ್ರಮ್ ಚಾಲೆಂಜ್ಗೆ? ಕಷ್ಟದೆಲ್ಲ ಕೊಡ್ಬೇಡ ಕಣೋ, ಪೀಸ್ ಆಗಿ ಆರಾಮಾಗಿ ಮಾಡೋ ತರ ಚಾಲೆಂಜ್ ಕೊಡೋ. ಹೇಳಂಗಿಲ್ಲ, ನೀನೇನಂದಿದ್ಯಾ? ಅಷ್ಟೊತ್ತಿನ ಮನೆಯಿಂದ ಹೇಳ್ಬೇಕು ಅಂದ್ರೆ ಮನೆಯಿಂದ ನನ್ನ ಮಗನ್ ಇವ್ನ್ಗೆ ಕೊಡ್ಬೇಕು ಏನಾದ್ರು ಚಾಲೆಂಜ್ ಅನ್ಕೊಂಡ್ ಬಂದಿದ್ದೀನಿ. ಆದ್ರೆ ಇಲ್ಲಿ ನೋಡಿದ್ರೆ ಕಾಯಿನ್ ಎಬ್ಬಿಸ್ಬಿಟ್ಟು ನಾನೇ ಸೋತೋಗ್ಬಿಟ್ಟೆ. ಇವಾಗ ಇವನೇ ನಂಗೆ ಚಾಲೆಂಜ್ ಕೊಡ್ಬೇಕು. ನನ್ಗೆ ಏನ್ ಕೊಡ್ತಾನೋ ಅದನ್ನ ನಾನು ಮಾಡ್ಬೇಕು. ಇವಾಗ ಹೇಳ್ದೆ ನಾನು ಕಾಯಿನ್ ಎಗ್ರಿಸ್ತೀನಿ ನಿಮ್ಗೆ ಗೆಲ್ಬೋದು ಅಂತ. ನೀನ್ ನೋಡಿದ್ರೆ ನೀನ್ ಎಗ್ರಿಸ್ತೀನಿ. ಸರಿ ಇವಾಗ ಏನಪ್ಪ ಚಾಲೆಂಜ್? ಸರಿ ಇವಾಗ 1 minute ಅಲ್ಲಿ ತಿರ್ಗಾ ಬ್ಯಾಕ್ ಬರ್ತೀವಿ. ವೇಟ್ ಅಂಡ್ ಸಿ. 5 minutes later. ಏನಪ್ಪ ಕಿಡೋ ಚಾಲೆಂಜ್ ಇವಾಗ? ಸೊ ಗೈಸ್ ಇವಾಗ ಏನ್ ಚಾಲೆಂಜ್ ಕೊಡೋಣ ಅಂತ ಒಪ್ಕೊಂಡಿದೀನಿ ಅಂದ್ರೆ, ಇವಾಗ ರೋಡಲ್ಲಿ ಸ್ಟ್ರೇಂಜರ್ಸ್ ಓಡಾಡ್ತಾ ಇರ್ತಾರಲ್ಲ, ಅವ್ರ ಬಾಯಲ್ಲಿ ಒಂದು ಕನ್ನಡದ ಸಾಂಗ್ ಆಡಿಸ್ಬೇಕು, ಅದು ಹಿಂದಿ ಹುಡುಗಿ ಕೈಯಲ್ಲಿ. ಇದು ತುಂಬಾ ಡಿಫಿಕಲ್ಟ್ ಆಗಿದೆ. ಅದು MG ರೋಡಲ್ಲಿ ಕನ್ನಡ ಸಾಂಗ್ ಯಾರಿಗಾದ್ರೂ ಆಡಿಸ್ಬೇಕಂತೆ. ಯಾರಿಗೆ? ಹುಡುಗಿಗೆ, ಹಿಂದಿ ಇರೋ ಹುಡುಗಿ. ಸ್ಟ್ರೇಂಜರ್ ಹುಡುಗಿ, ಹಿಂದಿ ಹುಡುಗಿಗೆ ಕನ್ನಡ ಸಾಂಗ್ ಆಡಿಸ್ಬೇಕು. ಒಂದು ಇಂಟು ಕೊಡ್ತೀರಾನೆ. ವಾಟ್ಸ್ ದ ಚಾಲೆಂಜ್ ಗಾಯ್ಸ್ ಇದು. ಸೊ ಬನ್ನಿ ಈಗ ಯಾವ್ದಾದ್ರು ಒಂದು ಸ್ಟ್ರೇಂಜರ್ಗೆ ಇವಾಗ ಏನ್ ಕೊಟ್ಟಿದ್ದು ನಮ್ ಕಿಡೋ ಚಾಲೆಂಜ್ ಅಂತಂದ್ರೆ, ಯಾವ್ದಾದ್ರು ಒಂದು ಸ್ಟ್ರೇಂಜರ್ಗೆ ಹಿಂದಿ ಹುಡುಗಿಗೆ ಒಂದು ಕನ್ನಡ ಸಾಂಗ್ ಆಡಿಸ್ಬೇಕಂತೆ. ಬನ್ನಿ ಹೋಗೋಣ. ಸೊ ಗಾಯ್ಸ್ ಇವಾಗ ಇವನ್ಗೆ ಚಾಲೆಂಜ್ ಕೊಟ್ಟಿದ್ದೀನಿ. ಅಕಸ್ಮಾತ್ ಇವನೇ ನನ್ನ ಚಾಲೆಂಜ್ ಕಂಪ್ಲೀಟ್ ಮಾಡಿಲ್ಲ ಅಂದ್ರೆ ಇದೇ MG ರೋಡ್ ಸೆಂಟ್ರಲ್ ನಿಲ್ಸ್ಕೊಂಡು ಇವನು 10 ಬಸ್ಗೆ ಹೊಡಿಬೇಕು. ಮಜಾ ಆಯಾ? ಬನ್ನಿ ಎಂಜಾಯ್ ಮಾಡೋಣ. ಏನಂತೀಯೋ? ಎಕ್ಸೈಟ್ಮೆಂಟಾ? ಮಾಡೋಣ ಇವಾಗ. ನಾನು ಹುಡುಕ್ತಾ ಇದೀನಿ ಗಾಯ್ಸ್ ಅಷ್ಟೊತ್ತಿಂದ. ಮಾಡ್ಲಿಲ್ಲ ಅಂದ್ರೆ ಗೊತ್ತಲ್ಲ. ಹಿಂದಿ ಹುಡುಗಿ ಕೈಲಿ ಕನ್ನಡ ಸಾಂಗ್ ಆಡಿಸ್ಬೇಕಂತೆ. ಬನ್ನಿ ಆಡ್ಸೋಣ. ಏನೇನೋ ಮಾಡಿದೀವಿ ಅಂತ ಇದನ್ನ ಮಾಡಕ್ಕಾಗಲ್ವಾ? ಬನ್ನಿ ಗೈಸ್ ನೋಡ್ಬಿಡೋಣ ಹಂಗಾದ್ರೆ. ಗಾಯ್ಸ್ ಆಗಿರೋದೇ ಇನ್ನ ಬರೀ 1 ನಿಮಿಷ ಅಷ್ಟೇ. 1 ನಿಮಿಷ ಆಗಿದೆ, ಇನ್ನ 2 ನಿಮಿಷ ಟೈಮ್ ಅವನಿಗೆ. ಸಾಂಗ್ ಆಡ್ಸಿಲ್ಲ ಅಂದ್ರೆ ಅವನು ಇಲ್ಲಿ ನಿಂತ್ಕೊಂಡು ಬಸ್ಗೆ ಹೊಡಿತಾನಷ್ಟೇ. ಬೇಗ ಬಾರೋ ಹೊರಟೋಗ್ಬಿಡ್ತಾಳೆ ಅಂತ. ಸೊ ಅವನು ನಾಟ್ ಇಂಟ್ರೆಸ್ಟೆಡ್ ಅಂತ ಸುಮ್ಮನೆ ಆಗ್ಬಿಟ್ಟ. 1.5 ನಿಮಿಷ ಆಯಿತು. ಇನ್ನೇನಿದು 2:30 minutes ಹೋಯ್ತು ಫಸ್ಟ್ ಟಾಸ್ಕು. ಬೇಗ 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 ಟೈಮ್ ಅಪ್. ಕೊಡೋ ಇಲ್ಲಿ ಬೇಕಾದ್ರೆ ಬಿಟ್ರೆ ನೀನು ಟೈಮ್ ಇದು ಮಾಡ್ಬಿಡ್ತೀಯ. ಕೊಡೋ ನೀನು ಕಿಲಾಡಿ ಅಂತ ಗೊತ್ತು. ಬೇಡ ಕೊಡು, ಬೇಡ 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 ಬೇಡ. ಸೊ ಗೈಸ್ ಓಡ್ತಾನಿದೆ ಟೈಮು. ಆಲ್ರೆಡಿ 2 minutes ಇನ್ನೇನು ಆಗೋಯ್ತು. ಜಸ್ಟ್ ಇನ್ 1 minute ಆಯ್ತು. ಅದೇನು ಆಡಿಸ್ತಾನೋ ಗೊತ್ತಿಲ್ಲ. ಆಡಿಸಿಲ್ಲ ಅಂದ್ರೆ ಅವ್ನಿಗೆ ಫುಲ್ ಬಸ್ಕಿನೇ. ಸೊ ಜಸ್ಟ್ ಇನ್ನೇನಿದ್ರು ಇನ್ನ 20 seconds ಇದೆ. ಅದೇನು 20 seconds ಅಲ್ಲಿ ಏನು ಆಡಿಸ್ತಾನ ಅಂತ ಗೊತ್ತಿಲ್ಲ. ಸೆಕೆಂಡ್ ಟಾಸ್ಕ್ ಆಲ್ಸೋ ಫೇಲ್ಡ್. ಇಬ್ರು ಇನ್ನೇನು ಟೈಮರ್ ಓಡ್ತೈತೆ. ಮುಖ ಮೋಸ್ಟ್ಲಿ ಚೆನ್ನಾಗಿಲ್ವೇನೋ. ಮುಖ ನೋಡಿದ್ರೆ ಯಾರು ಮಾತಾಡ್ತಾನೆ ಇಲ್ಲ.
ಎಷ್ಟು ನಿಮಿಷ ಆಯ್ತಿಲ್ಲ? ಸೊ ಗೈಸ್ ಇನ್ 10 seconds 3 4 5 6 7 8 9 ಟೈಮ್ ಅಪ್. ಸೊ ಗೈಸ್ ಈಗ ತುಂಬಾ ಬೇಜಾರಾಗಿದೆ, ಯಾಕಂದ್ರೆ ಫಸ್ಟ್ ಟಾಸ್ಕ್ಗೆ ಫೇಲ್ ಆಗೋಯ್ತು. ಅಯ್ಯೋ ಪಾಪ ನನ್ ಮುಖ ನೋಡಿದ್ರೆ ಯಾರು ಮಾತಾಡ್ಸ್ಲಿಲ್ಲ. ಅಲ್ಲೊಬ್ರನ್ನ ಕೇಳ್ದೆ ಇಲ್ಲೊಬ್ರನ್ನ ಕೇಳ್ದೆ ಎರಡು ಕಡೆನೂ ಮಿಷಿನ್ ಫೇಲ್ ಆಗೋಯ್ತು. ಈಗ ಏನಂತಂದ್ರೆ ಅದೇ ಇವ್ನು ಹೇಳ್ದಂಗೆ ಚಾಲೆಂಜ್ ಮಾಡಕ್ಕಾಗ್ಲಿಲ್ಲ ಅಂದ್ರೆ MG ರೋಡ್ ಮಧ್ಯದಲ್ಲಿ ಸೆಂಟ್ರಲ್ ನಿಂತ್ಕೊಂಡು ಈಗ 10 ಬಸ್ಕಿ ಹೊಡಿಬೇಕು. ಎಕ್ಸೆಪ್ಟೆಡ್ ಫಾರ್ ದಟ್. ತುಂಬಾ ಎಕ್ಸೈಟ್ಮೆಂಟ್ ಇದೆ, ಎಷ್ಟು ಜನ ರಿಯಾಕ್ಷನ್ ಕೊಡ್ತಾರೆ ನೋಡೋಣ ಬನ್ನಿ. ಬಸ್ಕಿ ಹೊಡಿಬೇಕಂತೆ ರೋಡಲ್ಲಿ. ಅಯ್ಯೋ ಇಲ್ಲಿ ನಿಂತ್ಕೊಂಡು ಬಸ್ಕಿ ಹೊಡಿಬೇಕಂತೆ ಗೈಸ್. ಬನ್ನಿ ಮಾಡ್ಬಿಡೋಣ, ಏನೇನೋ ಮಾಡ್ಬಿಟ್ಟಿದೀವಿ ಅಂತೆ ಗೈಸ್. ನೋಡಿ ಅದು 5 ಬಸ್ಕಿ. 5 ಬಸ್ಕಿ ಅವೆಲ್ಲ ಬೇಡಪ್ಪ, 10 ಬಸ್ಕಿ ಹೊಡಿ. ನಾನು ಯೋಚ್ನೆ ಗೀಚ್ನೆ ಎಲ್ಲ ಏನಿಲ್ಲ. ಅಂತಂದ್ರೆ ಗೈಸ್ ಬೆಳಗ್ಗೆ ಎತ್ತಿ ಫುಲ್ ಕಂಟೆಂಟ್ ಯೋಚನೆ ಮಾಡಿ ಇವ್ನಿಗೆ ಸರಿಯಾಗಿ ಒಳ್ಳೆ ಟಾಸ್ಕ್ ಕೊಟ್ಬಿಟ್ಟು ನನ್ನ ಮಗನ್ ರೋಡಲ್ಲಿ ಮಧ್ಯದಲ್ಲಿ ಬಸ್ಕಿ ಹೊಡ್ತಾನ ಅನ್ಕೊಂಡಿದ್ದೆ. ಅದಕ್ಕೆ ದೇವ್ರ ತಿರುವೇಟ್ ಕೊಟ್ಬಿಟ್ಟ ಅವನ್ಗೆ. ಸರಿ ಆಯ್ತು, ಟೈಮ್ ಅಪ್ ಬೇಗ ಯೋಚನೆ ಮಾಡ್ತಾವ್, ನೋಡ್ತಾವ್ ಯಾವ್ದಾನ ಹುಡುಗಿ ಗಿಡ್ಗಿ ಏನಾನ ಇದ್ ಮಾಡ್ತಾವಳ ಅಂತ ನೋಡ್ತಾವಳ ಅಂತ. ಸೊ ಗೈಸ್ ಇವಾಗ ಸ್ಟಾರ್ಟ್ ಮಾಡ್ತಾನೆ ಗಾಯ್. ಕುತ್ಕೊಳ್ಳ ಫುಲ್ಲು ಕೆಳಗಡೆ. ಸೊ ಗೈಸ್ ಫುಲ್ಲು ನಾಚಿಕೆ ಆಗ್ಬಿಡೈತೆ ಅವ್ನಿಗೆ. ಗೈಸ್ ಕೊನೆಗೂ ನನ್ನ ಮಗ ಬಸ್ಕಿ ಹೊಡ್ಸ್ಬಿಟ್ಟ. ರೋಡಲ್ಲಿ ಇರೋರೆಲ್ಲ ನನ್ನೇ ನೋಡ್ತವ್ರೆ. ಆ ರೇಂಜಿಗೆ ಬಸ್ಕಿ ಹೊಡ್ಸ್ಬಿಟ್ಟ. ಆದ್ರೂ ಏನಂದ್ರೆ ಅರ್ಧಂಬರ್ಧ ಎದ್ದವನೆ, ಇದು ಬೇಜಾರು. ಹಾ. ಹೊಡಿಬೇಕು ಇವಾಗ ನಾನ್ ಕೊಡ್ತೀನಿ ಟಾಸ್ಕ್. ಬಾ ಗೈಸ್ ಇವಾಗ ಇವ್ನಿಗೆ ನಾನು ಟಾಸ್ಕ್ ಕೊಡ್ತೀನಿ. ಈಗ ಟಾಸ್ಕ್ ಮಾಡ್ಬೇಕು, ನಾನು ಹೇಳೋ ಟಾಸ್ಕ್ ಇವ್ನು ಮಾಡ್ಬೇಕು. ಇವಾಗ ಸರಿಯಾಗಿರೋ ಟಾಸ್ಕ್ ಕೊಡೋಣ ಬನ್ನಿ. ಈಗ ಏನ್ ಟಾಸ್ಕ್ ಅಂತಂದ್ರೆ ನೋಡ, ಅವರೆಲ್ಲ ಗೋಲ್ಗಪ್ಪ ತಿಂತವ್ರೆ. ಅವ್ರು ತಿಂತಾರ ಗೋಲ್ಗಪ್ಪದಲ್ಲಿ ಹೋಗ್ಬಿಟ್ಟು ಒಂದು ಗೋಲ್ಗಪ್ಪ ತಿನ್ಕೋಬೇಕು. ಕಪ್ಪಲ್ಲಿ ಇಟ್ಟಿರ್ತಾರ ಅವ್ರು ತಿಂತಾರಲ್ಲ, ಅಲ್ಲಿ ಗೋಲ್ಗಪ್ಪ ಕೈ ಹಾಕ್ಬಿಟ್ಟು ಒಂದು ಗೋಲ್ಗಪ್ಪ ತಿನ್ಬೇಕು. ಓಕೆ, ಇದೇ ಚಾಲೆಂಜ್ ಅಕ್ಸೆಪ್ಟ್ ಮಾಡೋಣ. ಎಲ್ಲ ತಿಂತಿದಾರಲ್ಲ, ಅವ್ರು ತಿಂತಿರೋರ ಹತ್ರ ಹೋಗ್ಬಿಟ್ಟು ಒಂದು ಗೋಲ್ಗಪ್ಪ ಎತ್ಕೊಂಡು ತಿನ್ಬೇಕು. ಇವಾಗ ಅದೇ ಟಾಸ್ಕ್ ಇವ್ನು ಕೊಡ್ತಾ ಇರೋದು. ಹೋಗಪ್ಪ ಕಂದಮರಿ ಮಾಡಕ್ ಹೋಗ್ಬಿಟ್ಟು. ಸೊ ಗೈಸ್ ನಾನೇ ನೀವು ತರ ಎಲ್ಲ ಏನು ಎದುರ್ಕೊಳ್ಳಲ್ಲ ಜಾಸ್ತಿ, ಮಾಡ್ಬಿಡೋಣ ಬನ್ರಿ. ಅದೇನು ದೊಡ್ಡ ಚಾಲೆಂಜ್ ನಮ್ಗೆ. ಮಾಡ್ತಾನಂತೆ, ಬನ್ನಿ ಗೈಸ್ ಹೋಗೋಣ. ತಿಂದ ಅಷ್ಟೇ ತಾನೇ ಮಾಡ್ತೀನಿ ಅಂತಿದ್ದೆ, ಇವಾಗ ಭಯ ಐತೈತೆ ಎಲ್ಲೋ ಅಂತಿದ್ಯೋ. ಯಾಕಪ್ಪ ಕಂದಮರಿ? ಸರಿ ಹೋಗ, ಆಯ್ತು. ಆದ್ರೂ ಟ್ರೈ ಮಾಡೋಣ. ಎಷ್ಟು ಜನ ಹುಡುಗಿರಿದ್ದಾರೆ, ಅಷ್ಟು ಜನ ಹುಡುಗಿರ ಹತ್ರ ಹೋಗ್ಬಿಟ್ಟು ತಿನ್ನಕ್ಕಾಗಲ್ವಾ? ಪುಕ್ಲು ನನ್ನ ಮಗ ಎದುರ್ಕೋತಾನೆ. ಎಲ್ಲವನು ಗೈಸ್ ಆಟಾಡ್ತಾನೆ. ಹೋಗೋ ನಾನು ಒಂದ್ಸಲ ಚಾಲೆಂಜ್ ಕೊಟ್ಟಾದ್ಮೇಲೆ ಮುಗಿತಪ್ಪ. ಹೋಗಪ್ಪ ಹೋಗೋ ಯಾಕೋ ಎದುರ್ಕೋತಿದ್ಯಾ? ಇಲ್ಲಾಂದ್ರೆ ನನಗೇನಿಲ್ಲ, ಬಸ್ಗೆ ಹೊಡಿಬೇಕಾಗುತ್ತಪ್ಪ. ಗೈಸ್ ನನಗೇನಿಲ್ಲ, ಅವ್ನು ಚಾಲೆಂಜ್ ಏನಾದ್ರು ಎಕ್ಸೆಪ್ಟ್ ಮಾಡಿಲ್ಲ ಅಂತಂದ್ರೆ ರೋಡಲ್ಲಿ ನಿಂತ್ಕೊಂಡು ಬಸ್ಗೆ ಹೊಡಿಬೇಕು. ಹೋಗು, ಇರೋ ಒಂದ್ 2 ನಿಮಿಷ ಆಯ್ಕೆ. ಹೋಗಪ್ಪ. 2 ನಿಮಿಷ ಅಲ್ಲ, 2 ನಿಮಿಷ. ಟೈಮರ್ ಆನ್ ಮಾಡಿ ಕರೆಕ್ಟು. ಗೈಸ್ ನನ್ ಟೈಮರ್ ಆನ್ ಮಾಡಿದ್ದ. ಇವಾಗ ಅವ್ನು ಟೈಮರ್ ಆನ್ ಮಾಡ್ತೀನಿ. ನಾನು ಮಾಡೋದು ಗೈಸ್, ಟೈಮರ್ ಆನ್ ಮಾಡಿದ್ದೀನಿ. ಕರೆಕ್ಟಾಗಿ 3 ಮಿನಿಟ್ಸ್ ಅಷ್ಟೇ. ನಾನು ಹೇಳ್ಬೇಕು ಅಂದ್ರೆ ಟೈಮ್ ವೇಸ್ಟ್ ಮಾಡ್ಬಿಟ್ಟೆ. ಅಷ್ಟೊತ್ತಿಂದ ನಾನು ಆವಾಗಲೇ ಟೈಮರ್ ಆನ್ ಮಾಡ್ಬೇಕಿತ್ತು. ಅಷ್ಟೊತ್ತಿಂದ ಟೈಮ್ ಕೊಟ್ಟಿದ್ದೀನಿ. ಹೋಗಿ ಮಾಡೋಗಿ. ಇವಾಗ 20 ಸೆಕೆಂಡ್ಸ್ ಆಯ್ತು. ಹೋಗು. 20 ಸೆಕೆಂಡ್ಸಾ? ಸೊ ಗೈಸ್ ತುಂಬಾ ಭಯ ಐತೈತೆ, ಏನ್ ಮಾಡೋದಂತ ಗೊತ್ತಾಯ್ತು. ಟೈಮ್ ಓಡ್ತಾ ಐತೆ. ಹೋಗು. ಆಯ್ತು ನೋಡೋಣ ಬನ್ನಿ. ತಿಂತಾರ ಗೊತ್ತಿಲ್ದಂಗೆ ಹೋಗ್ತೀನಿ. ರಿಯಾಕ್ಷನ್ ತಗೊಂಡಿನ ಅವ್ರದ್ದು. ಪಾಪ ಗೈಸ್ ಅಲ್ಲಿ ನೋಡಿ, ಅವ್ನ ಮುಖ ನೋಡಕ್ ಆಯ್ತಾ ಇಲ್ಲ. ಹೋಗು. ಫುಲ್ ಕ್ರೌಡ್ ಆಗ್ಬಿಟ್ಟಿದೆ, ಫುಲ್ ಜನ ತುಂಬ್ಕೊಂಡ್ಬಿಟ್ಟು. ಜನ ತುಂಬ್ಕೊಂಡವ್ರೆ. ತಲೆಗೆ ಹಾಕ್ಬೇಡ, ಹೋಗಪ್ಪ. ನೀನ್ ಫಸ್ಟ್ ತಿನ್ನಲ್ಲ, ಈ ಖಾಲಿ ಆಗ್ಬಿಡ್ತು. ಹೋಗೋ. ಗೈಸ್ ಎಲ್ಲ ಅಲ್ಲೇ ಇದಾರೆ ಗೈಸ್. ನನ್ಗೇನೆ 40 ಸೆಕೆಂಡ್ ನೋಡು, ಟೈಮ್ ಓಡ್ತಾ ಐತೆ. ಇವಾಗ 1 ನಿಮಿಷ ಆಯ್ತು ಆಲ್ರೆಡಿ. ಇವಾಗ ನಾನು ಕೊಟ್ಟಿರೋ ಚಾಲೆಂಜ್ ಇವ್ನು ಮಾಡಲೇಬೇಕು. ಏನ್ ಚಾಲೆಂಜ್ ಅಂತಂದ್ರೆ ಅಲ್ಲಿ ತಿಂತಾರ ಗೋಲ್ಗಪ್ಪನ ಹೋಗ್ಬಿಟ್ಟು ಒಬ್ರು ಹುಡುಗಿರ ಯಾರು ತಿಂತಿದ್ದಾರೆ ಆ ಹುಡುಗಿ ಬೌಲ್ ಇರ್ತಲ್ಲ ಅದನ್ನ ಒಳಗಡೆ ಕೈ ಹಾಕ್ಬಿಟ್ಟು ಒಂದು ಗೋಲ್ಗಪ್ಪನ ತಿನ್ಬೇಕು. ಸರಿ ಆಯ್ತು, ಕ್ಯಾಮ್ರಾ ನಿಂತ್ಕೊಂಬ. ಹೋಗು, ನಾನು ಬರ್ತೀನಿ ಹಿಂಗೆ. ನಾನು ಹಿಂಗೆ ಬರ್ತೀನಿ. ಹೋಗಿ ನೀನು. 1.5 ನಿಮಿಷ ಆಯ್ತು. ಓ 1.5 ನಿಮಿಷ ಆಯ್ತು. ನೆಕ್ಸ್ಟ್ ಚಾಲೆಂಜ್ ಮಾಡ್ಬೇಕು ಪಟ ಅಂತ. ಹೋಗು. ಅಂತೂ ನಮ್ಮ ಹುಡುಗ ಧೈರ್ಯ ಮಾಡಿ ಸ್ವಲ್ಪ ಹೋಗ್ತವನೆ, ಮತ್ತೆ ವಾಪಸ್ ಬಂದ್ಬಿಡ್ತಾನೆ ನೋಡ್ರಿ. ಅಷ್ಟೇ ಹೇಳಿಲ್ವಾ? ಮತ್ತೆ ವಾಪಸ್ ಬಂದ್ಬಿಡ್ತಾನೆ. ಇನ್ನಿರೋದೇ 40 ಸೆಕೆಂಡ್ಸ್ ಅಷ್ಟೇ. ಕಿಡೋ 40 ಸೆಕೆಂಡ್ಸ್ ಅಷ್ಟೇ ಗೈಸ್. ಇನ್ನು 40 ಸೆಕೆಂಡ್ ಇದೆ ಅಷ್ಟೇ. 40 ಸೆಕೆಂಡಲ್ಲಿ ಮಾಡಿಲ್ಲ ಅಂತಂದ್ರೆ
ಇದೇ ರೋಡಲ್ಲಿ ನಿಂತ್ಕೊಂಡು ಬಸ್ಗೆ ಹೊಡಿಬೇಕು ಇವಾಗ. ಇನ್ನ 30 ಮಿನಿಟ್ಸ್ ಕೊಡಪ್ಪ. 30 ಮಿನಿಟ್ಸ್ ಎಲ್ಲ ಇಲ್ಲ, ಅಲ್ಲೊಂದು ಟೈಮ್ ನೋಡ್ರಿ ಆಲ್ರೆಡಿ ಎಷ್ಟಾಗೈತೆ ಟೈಮ್ ನೋಡು. ಹೋಗು ಬೇಗ ಹೋಗೋ. ಸೆಕೆಂಡ್ಸ್. 10 ಸೆಕೆಂಡ್ ಗೈಸ್ ಇರೋದು, 10 ಸೆಕೆಂಡ್ ಇರೋದು. ಚಾಲೆಂಜ್ ಎಲ್ಲ ಏನು ಬೇಡ ನಾವು ಫಸ್ಟ್. ಯಾವ್ದು ನಾನು ಮಾರ್ನಿಂಗ್ ಒಳ್ಳೊಳ್ಳೆ ಚಾಲೆಂಜಸ್ ಮಾಡೋಣ ಅಂತ ಅನ್ಕೊಂಡ್ರೆ ಫಸ್ಟ್ ಚಾಲೆಂಜ್ ನಾನು ಫೇಲ್ ಮಾಡಿದೆ, ಸೆಕೆಂಡ್ ಚಾಲೆಂಜ್ ಇವನ್ ಫೇಲ್ ಮಾಡ್ದ. ಟೈಮ್ ಅಪ್ ಗೈಸ್, 3 ನಿಮಿಷ ಆಗೋಯ್ತು. ಹೋಗಪ್ಪ ಕಂದ ಮರಿ, ರೋಡಲ್ಲಿ ನಿಂತ್ಕೋ. ಟೈಮ್ ಅಪ್ ಇಡೋ, ನಿಂತ್ಕೋ ರೋಡಲ್ಲಿ ಬಸ್ಕಿ ಹೊಡಿ. ಫಸ್ಟ್ ಬಸ್ಕಿ ನಾನು ಹೊಡ್ದೆ, ಇವಾಗ ಇವನ್ ಬಸ್ಕಿ ಹೊಡಿಬೇಕು.